ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಯಾವುದು ಹೊಸ ಅಧ್ಯಾಯ ಘನಾಕೃತಿಗಳ ದೃಗ್ಗೋಚರಣ ಅಥವಾ ವಿಜುವಲೈಸಿಂಗ್ ಯಾವುದು ಸಾಲಿಡ್ ಶೇಪ್ಸ್ ಅಂತ ಹೇಳಿ. ಹೌದಾ? ಸೊ ಹಾಗಾದ್ರೆ ಯಾವ ಪಾಠ ಹೇಳ್ರಿ? ಘನಾಕೃತಿಗಳ ಘನಾಕೃತಿಗಳ ದೃಗ್ಗೋಚರಣ ಅಂತ ಇದೆ. ಹೌದಾ? ದೃಗ್ಗೋಚರಣ ಅಂತ ಇದೆ. ಹೌದಾ? ಸೊ ಇದೇನಂದ್ರ ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸ್ ಅಂತ ಇದು. ಸೊ ನೀವು 7th ಒಳಗೆ ಏನ್ ಕಲ್ತೀರಿ ಹೇಳ್ರಿ? ಸ್ವಲ್ಪ ಘನ ವಸ್ತುಗಳು ಅಥವಾ ಘನಾಕೃತಿಗಳ ಬಗ್ಗೆ ಕಲ್ತೀರಿ. ಅಲ್ಲಿ ಘನಾಕೃತಿಗಳಂದ್ರ ನಮಗೀಗ ನಾನೊಂದು ಈ ಚೌಕವನ್ನ ಈ ರೀತಿನೂ ನಾನು ತೆಗಿಬಹುದು. ಹೌದಾ? ಕರೆಕ್ಟಾ? ಇದನ್ನ ನಾನು ಈ ರೀತಿನೂ ತೆಗಿಬಹುದು. ಕರೆಕ್ಟಾ? ನೋಡ್ರಿ 1 ಸೆಕೆಂಡ್. ಹೌದಾ? ಕರೆಕ್ಟ್ ಅಲ್ಲ? ಸೊ ನಮ್ಗಿಲ್ಲಿ ಏನಾಗತ್ತೆ ಹೇಳ್ರಿ? ಒಂದ್ ಶೇಪ್ ಅಷ್ಟ ಕಾಣಿಸ್ತೈತಿ ನಮ್ಗಿಲ್ಲಿ. ಜಸ್ಟ್ ನಾವು ಚೌಕವನ್ನ ಒಂದು ಇದ್ರೊಳಗ್ ತೆಗಿತೀವಿ. ಬಟ್ ಶೇಪ್ ಅಂತ ಬಂದಾಗ ನಮ್ಗೆ ಏನಾಗತ್ತೆ ಹೇಳ್ರಿ? ಈ ರೀತಿ ನಮಗ ಒಂದು ಘನಾಕೃತಿಗಳು ಅಂದ್ರೆ ಈ ರೀತಿ ನಮಗ್ ಕಾಣಿಸ್ತಾವ. ಅಂದ್ರೆ ಅದ್ರದ್ದು ಈ ಶೇಪ್ಗಳು ಅಂದ್ರೆ ನಮ್ಗೆ ಇದನ್ನ ನೋಡಿದ ತಕ್ಷಣ ಇದೊಂದು ಬಾಕ್ಸ್ ಅಂತ ನಾವು ಹೇಳಿಕ್ ಆಗುದಿಲ್ಲ. ಇದು ಬರೀ ಒಂದು ಚೌಕ ಅಂತ ಹೇಳ್ಬೋದು. ಬಟ್ ಇದನ್ನ ನೋಡಿದ್ರೆ ಸಾಕು ನಮಗ ಒಂದು ಚೌಕಾಕಾರದಲ್ಲಿರುವಂತಹ ಒಂದು ಬಾಕ್ಸ್ ಅಥವಾ ಪೆಟ್ಟಿಗೆ ಅಂತ ನಾವು ಹೇಳ್ಬೋದು. ಹೌದಾ? ಸೊ ಇದ್ರೊಳಗ ನಿಮಗ ಇಲ್ಲಿ ಈ ಘನಾಕೃತಿ ಒಳಗ ನಿಮಗ ಏನಂದ್ರ ಒಂದ್ ಸ್ವಲ್ಪ ನಿಮಗ 2D ಡೈಮೆನ್ಷನ್ಸ್ ಅಥವಾ 3D ಡೈಮೆನ್ಷನ್ಸ್ ಅಂದ್ರ 3 ಆಯಾಮಗಳು ಅಥವಾ 2 ಆಯಾಮಗಳ ಆಕೃತಿಗಳು ಬರ್ತಾವು. ಸೊ ಈ 3 ಆಯಾಮ 3D ಶೇಪ್ಸ್ ಅಥವಾ 2D ಶೇಪ್ಸ್ ಅಂದ್ರ ಯಾವ ರೀತಿ ಬರ್ತಾವಂದ್ರ ಉದ್ದ, ಅಗಲ, ಎತ್ತರಗಳನ್ನ ಹೊಂದಿದ್ರ. ಈಗ ನೋಡ್ರಿ, ಫಸ್ಟ್ ಇಲ್ಲೇ ಉದ್ದ ಮತ್ತ ಅಗಲಗಳಿದ್ರ, ಹೌದಾ? ಅವಕ್ ನಾವೇನಂತ ಬರೀ ಅಷ್ಟೇ ನಮಗ ಅಳತೆಗಳಿದ್ದು ಅಂದ್ರ ನಾವೇನಂತ ಕರಿತೇವೆ? ಅದಕ್ಕ 2D ಡೈಮೆನ್ಷನಲ್ ಶೇಪ್ ಅಥವಾ 2 ಆಯಾಮಗಳಿರುವಂತಹ ಆಕೃತಿಗಳು ಅಂತ ಕರಿತೀವಿ. ಅದೇ ರೀತಿ ಉದ್ದ, ಅಗಲ ಮತ್ತು ಎತ್ತರ ಇರ್ತಕ್ಕಂತ ಆಕೃತಿಗಳಿಗೆ ನಾವೇನಂತ ಕರಿತೇವೆ ಅಂದ್ರ 3D ಡೈಮೆನ್ಷನಲ್ ಅಂತ ಕರಿತೇವೆ. ಹೌದಾ? ಸೊ ಅಲ್ಲಿ ನಮ್ಗೆ ಏನಾಗಿರ್ತೈತಿ? ಉದ್ದ, ಅಗಲ. ಇಲ್ಲಿ 3D ಅಂದ್ರ 3 ಆಯಾಮಗಳು ಅಂತ ಅರ್ಥ. ಹೌದಾ? ಅದೇ ರೀತಿ ನೀವು ಉದ್ದ, ಅಗಲ ಅಂತಿತ್ತಂದ್ರ ಅಲ್ಲಿ ನಿಮ್ಗೆ ಏನಾಗತ್ತೆ? ಇಲ್ಲಿ 2D ಅಂತ ಅರ್ಥ. ಹೌದಾ? ಸೊ ಅದೇ ಈಗ ಇಲ್ಲೇ ನಿಮ್ಗ ಒಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೇನೆ. ಯಾವ ರೀತಿ ಅದು ಉದ್ದ, ಅಗಲ, ಎತ್ತರ 3D ಒಳಗೆ ಇರ್ತಾವ ಅಂತ ಹೇಳಿ. ಅದೇ ರೀತಿ ನಿಮ್ಗ ಸಾಕಷ್ಟು ಇಲ್ಲಿ ಏನದಾವ್ ಎಕ್ಸಾಂಪಲ್ಸ್ ಗಳು ಅದಾವು, ಅವ್ನ್ ನೋಡೋಣಂತ. ಹೌದಾ? ಅದಕ್ಕಿಂತ ಮುಂಚೆ ನಾನಿಲ್ಲೇ ನಿಮಗ್ ತೋರಿಸ್ತೇನೆ ನೋಡ್ರಿ. ಇಲ್ಲಿದೆ ನೋಡ್ರಿ. ಹೌದಾ? ಇಲ್ಲಿ ನೋಡ್ರಿ. ಹೌದಾ? ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗ ಈ ಪ್ಯಾಟರ್ನ್ ಅನ್ನ. ನಾನಿಲ್ಲಿ ಇದನ್ನ ಇಷ್ಟಿದೆ. ಸೊ ಇದನ್ನ ಏನ್ ಮಾಡ್ತೇನೆ? ಫಸ್ಟ್ ಓಪನ್ ಮಾಡಿರ್ತೇನೆ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ಓಪನ್ ಮಾಡಿದಾಗ ನಿಮ್ಗೆ ಏನಾಯ್ತು ನೋಡ್ರಿ? ಇಲ್ಲಿ ಎಷ್ಟು ಭಾಗಗಳದಾವ? ಇಲ್ಲಿ 1 2 3 4 5 6 ಭಾಗಗಳದಾವು. ಸೊ ಇದನ್ನ ಏನ್ ಮಾಡ್ತೇವೆ ನಾವು? ಮತ್ತೆ ಪ್ಯಾಟರ್ನ್ ಇಲ್ಲೇ ಚೇಂಜ್ ಮಾಡ್ತೇನೆ. ಹೌದಾ? ಎಷ್ಟ್ ಇರ್ಬೋದು ಅಂದ್ರೆ ಯಾವ ರೀತಿ ಪ್ಯಾಟರ್ನ್ ಐತಿ ಅಂತ ಹೇಳಿ. ಕರೆಕ್ಟಾ? ಸೊ ನಮ್ಗೆ ಈ ರೀತಿನೂ ಇರ್ಬೋದು. ಕಾಣಿಸ್ತಾ ಇದೆ ಇಲ್ಲೇ. ಅದೇ ರೀತಿ ಇದು ಓಪನ್ ಆಗಿದೆ ಅಲ್ಲ, ಇದನ್ನ ನಾನು ಏನ್ ಮಾಡ್ತೇನೆ? ಕ್ಲೋಸ್ ಮಾಡ್ತೇನೆ ನೋಡ್ರಿ. ಕಾಣಿಸ್ತಾ ಇದೆ? ಅದು ಆಟೋಮೆಟಿಕ್ಲಿ ನಮ್ಗ ಕಾಣಿಸ್ತಾ ಇದೆ ಇಲ್ಲಿ. ಹೌದಾ? ಆಟೋಮೆಟಿಕ್ಲಿ ನಮ್ಗೆ ಏನಾಯ್ತು? ಅದು ಕ್ಲೋಸ್ ಆಯ್ತು. ಸೊ ಕ್ಲೋಸ್ ಆದಾಗ ನಮ್ಗೆ ಏನಾಯ್ತು ಹೇಳ್ರಿ? ಇದೊಂದು ಚೌಕಾಕಾರದ ಒಂದು ಬಾಕ್ಸ್ ಟೈಪ್ ಕಾಣಿಸ್ತಾ ಇದೆ ನಮ್ಗ. ನಿಮಗ್ ನಾನು ಆಗಲೇ ಡೈಗ್ರಾಮ್ ಒಳಗೆ ತೋರಿಸಿದೆಲ್ಲ. ಸೊ ಅದೇ ರೀತಿ ಚೌಕಾಕಾರದ ಬಾಕ್ಸ್ ಒಳಗ್ ಕಾಣಿಸ್ತಾ ಇದೆ. ಇದ್ರೊಳಗ್ ನಮಗಿದು 3D ಶೇಪ್ ಒಳಗಿದೆ. ಯಾಕಂದ್ರೆ ಇದ್ರೊಳಗ್ ನಾವು ಉದ್ದನು ಕಂಡುಹಿಡಿಬಹುದು, ಅಗಲವನ್ನು ಕಂಡುಹಿಡಿಬಹುದು, ಎತ್ತರವನ್ನು ಕೂಡ ನಾವು ಕಂಡುಹಿಡಿಬಹುದು. ಅರ್ಥ ಆಯ್ತಾ? ಸೊ ಇಲ್ಲಿ ಏನಾಗತ್ ನೋಡ್ರಿ, ನನಗೆ ಇದನ್ನ 3D ಶೇಪ್ ಒಳಗ ಸ್ವಲ್ಪ ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ. ಯಾವ ರೀತಿ ಅದ ಟರ್ನ್ ಆಗ್ತಾ ಇದೆ ನೋಡ್ರಿ ಇಲ್ಲಿ 3D ಶೇಪ್ ಅಂತ ಹೇಳಿ. ಹೌದಾ? ಕಾಣಿಸ್ತಾ ಇದೆ? ಕರೆಕ್ಟಾ? ನೋಡ್ರಿ ಇಲ್ಲಿ. ಹೌದಾ? ನಾನು ಯಾವ ಶೇಪ್ ಒಳಗ್ ಬೇಕಾದ್ರೂ ಅದನ್ನ ಚೇಂಜ್ ಮಾಡಬಹುದು. ಇಲ್ಲಿ ಕಾಣಿಸ್ತಾ ಇದೆ. ಈ ಡೈಗ್ರಾಮ್ ತಕ್ಕಂಗ ಇಲ್ಲಿ ಏನಾಗ್ತಾ ಇದೆ ನಮಗ? XYZ ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಹೌದಾ? ಸೊ ಇಲ್ಲಿ ನೋಡ್ರಿ, ನಾನು ಮತ್ತೆ ಇದನ್ನ ಈ ರೀತಿ ಚೇಂಜ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆ? ಹೌದಾ? ನೋಡ್ರಿ, ಫಾಸ್ಟ್ ಆಗಿ ರೊಟೇಟ್ ಮಾಡ್ತಾ ಇದ್ದೀನಿ. ಹೌದಾ? ಕಾಣಿಸ್ತಾ ಇದೆ? ಹಾ, ಇವು ನಮ್ಗೆ ಏನಾಗುತ್ತೋ, ಯಾಕಂದ್ರೆ ಇದು
ಇಲ್ಲೇ ನಮಗ 3D ಅಂದ್ರ ನಮಗ್ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು. ಏನಂದ್ರದು 3D ಶೇಪ್ ಅಂದ್ರ ಅಲ್ಲಿ ನಮಗ ಉದ್ದ ಅಗಲ ಮತ್ತ ಎತ್ತರಗಳ ಆಯಾಮಗಳನ್ನ ಅಂದ್ರ ಅಳತೆಗಳನ್ನದು ಹೊಂದಿರ್ತೈತಿ ನಮಗ. ಅದೇ ರೀತಿ ಬರೀ ಉದ್ದ ಮತ್ತ ಅಗಲಗಳನ್ನ ಹೊಂದಿತ್ತಂದ್ರ ನಾವ್ ಅದಕ್ಕ 2D ಶೇಪ್ಸ್ ಅಂತ ಕರಿತೀವಿ, ಅಥವಾ 2 ಡೈಮೆನ್ಷನಲ್ ಅಥವಾ 2 ಆಯಾಮಗಳಿರುವಂತಹ ಆಕೃತಿಗಳು ಅಂತ ಕರಿತೀವಿ. ಅದೇ ರೀತಿ 3 ಆಯಾಮಗಳು ಅಂದ್ರ ಆ ಆಯಾಮ ಅನ್ನೋ ಒಂದು ಕಾನ್ಸೆಪ್ಟ್ ನಮಗ್ ಅರ್ಥ ಆಗ್ಬೇಕು. ಉದ್ದ ಅಗಲ ಎತ್ತರ ಇದ್ರ 3D ಡೈಮೆನ್ಷನಲ್ ಅಂತೀವಿ, ಉದ್ದ ಅಗಲ ಇತ್ತಂದ್ರ 2D ಡೈಮೆನ್ಷನಲ್ ಅಂತ ಕರಿತೀವಿ. ಹೌದಾ? ಸೊ ಅದೇ ರೀತಿ ನಿಮ್ಗ ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಗಳದಾವು, ತೋರಿಸ್ತೇನೆ ನೋಡ್ರಿ. ಇಲ್ಲಿ ನಾನು ಕಾಣಿಸ್ತಾ ಇದೆ ಇಲ್ಲಿ ಬುಕ್ ಒಳಗ್ ನೋಡ್ರಿ, ಕಾಣಿಸ್ತಾ ಇದೆ ಆಕಾರ. ಇಲ್ಲಿ ಯಾವ್ದಿದೆ ನೋಡ್ರಿ, ಇದು ಚೌಕ ಇದೆ. ಇದು ಯಾವ್ದಿದೆ? 3 ಆಯಾಮಗಳು ಇದೆ. ಹೌದಾ? 3 ಆಯಾಮಗಳು ಇಲ್ಲೇ ನಿಮ್ಗ ಇಲ್ಲಿ ಏನಾಗಿದೆ ಅಂದ್ರ ಹೊಂದಿಸಿ ಬರೆಯಿರಿ ಟೈಪ್ ಇದೆ ಇದು. ಹೌದಾ? ಸೊ ಇಲ್ಲಿ ಏನಾಗತ್ ನಮ್ಗಿಲ್ಲಿ ಚೌಕ ಎಲ್ಲಿ ಬಂತು ನೋಡ್ರಿ, ನಮಗಿಲ್ಲಿ ಚೌಕ. ಹೌದಾ? ಇಲ್ಲಿ ಏನಾಯ್ತು? ಈ ಆಕೃತಿ ಯಾವ್ದಿದೆ? ಚೌಕ ಇದೆ. ಹೌದಾ? ಚೌಕ ಇತ್ತಂದ್ರೆ ನಮ್ಗೆ ಏನಾಯ್ತದು? 3 ಆಯಾಮಗಳು ಅಂತ ಆಯ್ತು. ಹೌದಾ? ಇದು ಯಾವ್ದಿದೆ? ಶಂಕು ಅಂತ ಇದೆ. ಹೌದಾ? ಶಂಕು ಅಂದ್ರೆ ನಮ್ಗೆ ಎಲ್ಲಿ ಬಂತು ನೋಡ್ರಿ ಇದು? ಹೌದಾ? ಶಂಕು ಅಂದ್ರ ಈ ಕಡೆ ಬರ್ಬೋದು ನೋಡ್ರಿ. ಹೌದಾ? ಇಲ್ಲಿ ಶಂಕು ಅಂತ ಇದೆ, 2 ಆಯಾಮಗಳು ಅಂತ ಆಗತ್ತ. ಹೌದಾ? 2 ಆಯಾಮಗಳು. ಆಮೇಲೆ ಗೋಳ ಅಂತ ಇದೆ. ಹೌದಾ? ಗೋಳ ಅಂತಂದ್ರೆ ಇಲ್ಲಿ ಏನಾಯ್ತು? 3 ಆಯಾಮಗಳು. ಈ ರೀತಿ ನಮ್ಗೆ ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಗಳದಾವು. ಹೌದಾ? ಆಮೇಲೆ ನೋಡ್ರಿ ಇಲ್ಲಿ ಒಂದು ಟೆಂಟ್ ಸಿಲಿಂಡರ್ ಮೇಲೆ ಶಂಕು, ಒಂದು ಟಿನ್ ಸಿಲಿಂಡರ್ನ ಆಕಾರದ ಹೊರಮೈ. ಹೌದಾ? ಸೊ ಇಲ್ಲಿ ನಮ್ಗ ಆಕೃತಿಗಳು ಇಲ್ಲಿ ನಮ್ಗ 3D ಆಕೃತಿಗಳು ಅಥವಾ 2D ಆಕೃತಿಗಳು ಅಂದ್ರ ನಮಗ ಮೇಲ್ ನೋಡ್ಲಿಕ್ಕೆ ಅದರದ ಫೇಸ್ ಅಷ್ಟನ ಬೇರೆ ಇರ್ತೈತಿ, ಅದ್ರ ಹಿಂದೆ ಉದ್ದ ಅಗಲಗಳು ನಮಗ ಚೇಂಜಸ್ ಇರ್ತಾವ. ಹೌದಾ? ಸೊ ಇದು ನಿಮ್ಗೆ ಅರ್ಥ ಆಯ್ತು ಇವತ್ತಿಂದು. ಇದು 3D ಡೈಮೆನ್ಷನಲ್ ಶೇಪ್ಸ್ ಅಂದ್ರ ನಿಮ್ಗೆ ಸಿಮ್ಯುಲೇಷನ್ ಮುಖಾಂತರ ತೋರಿಸಿದ್ದೇನೆ ನಾನು. ಹೌದಾ? ಇದು ನಮ್ದು ಮೇನ್ ಕಾನ್ಸೆಪ್ಟ್. ಇದ್ರ ಕಂಟಿನ್ಯೂ ಪಾರ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.